ಈ ವರ್ಷ ನೀವು ಯಾರು ಸಿಟಿ ಎಕ್ಸಾಮ್ ನ ಬರೀತಾ ಇಲ್ಲ, ನೀವೆಲ್ಲರೂ ಕೂಡ ವೈಟ್ ಮಾಡ್ತಾ ಇರೋದು ಇವಾಗ ಎಡಿಟಿಂಗ್ ಆಪ್ಷನ್ ಯಾವಾಗ ಬರುತ್ತೆ ಅಂತ. ಎಡಿಟಿಂಗ್ ಆಪ್ಷನ್ ಬಗ್ಗೆ KA ಕಡೆಯಿಂದ ಲೇಟೆಸ್ಟ್ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೊತ್ತಲ್ಲ, ಚಾನಲ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಬಟ್ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನೀವೆಲ್ಲರೂ ಕೂಡ ಸಿಟಿ ಅಪ್ಲಿಕೇಶನ್ ಹಾಕಿದಿರಾ, ಇವಾಗ ಸಿಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರಾ. ಆದ್ರೆ ನೀವು KA ಅಪ್ಲಿಕೇಶನ್ ಏನ್ ಬಿಟ್ಟಿದ್ರಲ್ಲ, ಆ ಒಂದು ಅಪ್ಲಿಕೇಶನ್ ಕೆಲವು ಮಿಸ್ಟೇಕ್ ಗಳನ್ನ ಮಾಡಿದಿರ ಕೆಲವರು. ಇವಾಗ ನೀವು ಎಲ್ಲರೂ ಕೂಡ ಹುಡುಕ್ತಾ ಇರೋದು KA ವೆಬ್ಸೈಟ್ ಅಲ್ಲಿ ಎಡಿಟಿಂಗ್ ಲಿಂಕ್ ಎಲ್ಲಿದೆ ಅಂತ. ಯಾಕೆಂದ್ರೆ ಎಡಿಟಿಂಗ್ ಲಿಂಕ್ ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಾ. ಇದ್ರ ಬಗ್ಗೆ ಏನ್ ಅಪ್ಡೇಟ್ ಇದೆ KA ಕಡೆಯಿಂದ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕಾಲೇಜ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋಟ್ ಇದೆ. ಇದ್ರಲ್ಲಿ ನಿಮಗೆ KCT ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್ಸ್ ಮತ್ತೆ KCT ಅಪ್ಡೇಟ್ಸ್ ಎಲ್ಲ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಫ್ರೀ ಇರುತ್ತೆ, ಚೆಕ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅದರಲ್ಲಿರುವಂತಹ ರಿಸೋರ್ಸಸ್. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೇನ್ ನೋಡ್ತಾ ಇರಾ, ಇದು ಪಬ್ಲಿಕ್ ಟಿವಿದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಡೌಟ್ ಇದೆಯಾ? ಇಲ್ಲಿ ನೋಡಿ, ಪಬ್ಲಿಕ್ ಟಿವಿ ಚಾನಲ್ ಇದು ಅಫಿಷಿಯಲ್ ಚಾನಲ್, ಯೂಟ್ಯೂಬ್ ಚಾನಲ್. ನೀವು ನೋಡಬಹುದು 6 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ. ಇಲ್ಲಿ ನೋಡ್ಕೊಳ್ಳಿ, URL ನ publictv.in ಅಂತ ಇದೆ. ಇಲ್ಲೂ ಕೂಡ publictv.in ಅಂತ ಇದೆ. ಇಲ್ಲಿ ಪಬ್ಲಿಕ್ ಟಿವಿ ಅವರು ಒಂದು ಅಪ್ಡೇಟ್ ನ ಮಾಡಿದ್ರೆ KCT ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಗ್ಗೆ. ಇಲ್ಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ವರ್ಷ CT ಎಕ್ಸಾಮ್ಗೆ 3.6 lakhs ಅಂದ್ರೆ 3.6 ಲಕ್ಷಕ್ಕೂ ಹೆಚ್ಚು ಜನ ಅಪ್ಲೈನ ಮಾಡಿದ್ರೆ, ಆದ್ರೆ ಫೀಸ್ ನ ಪೇ ಮಾಡಿರೋ 3.4 lakh ಅಂತ ಹೇಳಿದ್ರೆ, ಇವ್ರು ಮಾತ್ರ ಎಕ್ಸಾಮ್ ಬರಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸರಿನಾ? ಇದರಲ್ಲಿ 1.36 lakh ಸ್ಟೂಡೆಂಟ್ಸ್ ಅಪ್ಲಿಕೇಶನ್ಸ್ ಎಲ್ಲ ಆನ್ಲೈನ್ ವೆರಿಫೈ ಆಗಿದೆ. 1.64 ಸ್ಟೂಡೆಂಟ್ಸ್ ಆಫ್ಲೈನ್ ಅಲ್ಲಿ ಕಾಲೇಜ್ ಹೋಗಿ ಅವ್ರ ಡಾಕ್ಯುಮೆಂಟ್ಸ್ ನ ವೆರಿಫೈನ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನು 44,000 ಜನ ಯಾವುದೇ ತರದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ. ಅವರು PU ಕಾಲೇಜ್ ಹೋಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಇದು ಈ ವರ್ಷ ಎಷ್ಟೊಂದು ಕಾಂಪಿಟೇಷನ್ ಲೆವೆಲ್ ಇದೆ ಅನ್ನೋದು ತೋರಿಸುತ್ತೆ. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇರ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು ಏಪ್ರಿಲ್ 16 ಮತ್ತೆ 17ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ. ಮತ್ತೆ 15ನೇ ತಾರೀಕು ಕನ್ನಡ ಎಕ್ಸಾಮ್ ಇರುತ್ತೆ. ಮತ್ತೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಶಾರ್ಟ್ಲಿ ಒಂದು ಅವಕಾಶನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ, KCT ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ನ ಇವರು ಇವಾಗ ಆಕ್ಟಿವೇಟ್ ಮಾಡ್ತಾ ಇಲ್ಲ. CET ಎಕ್ಸಾಮ್ ಆದ್ಮೇಲೆ ಒಂದು ಆಕ್ಟಿವೇಟ್ ನ ಮಾಡ್ತೀವಿ, ಅದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು KA ಡೈರೆಕ್ಟರ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ, ಅದನ್ನೇ ಇವರು ಇಲ್ಲಿ ನ್ಯೂಸ್ ನ ಅಪ್ಡೇಟ್ ಮಾಡಿದ್ರೆ. ಸರಿನಾ? ಅಂದ್ರೆ ಕನ್ಕ್ಲೂಷನ್ ಏನ್ ಬರುತ್ತೆ ಅಂದ್ರೆ, ಇವಾಗ CET ಎಕ್ಸಾಮ್ ಶಾರ್ಟ್ ಟೈಮ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಎಡಿಟಿಂಗ್ ಲಿಂಕ್ ಬಂದ್ಬಿಟ್ಟು ಇವಾಗ ಓಪನ್ ಆಗಲ್ಲ. CET ಎಕ್ಸಾಮ್ ಬರ್ಬಿಟ್ಟು ಬನ್ನಿ, ಕೌನ್ಸಿಲಿಂಗ್ ಗಿಂತ ಮುಂಚೆ ಎಡಿಟಿಂಗ್ ಲಿಂಕ್ ಆಕ್ಟಿವೇಟ್ ನ ಮಾಡ್ತಾರೆ ಈ ವರ್ಷ. ಇವಾಗ ನಿಮ್ಮ KA CET ಅಪ್ಲಿಕೇಶನ್ ಏನೋ ಒಂದು ತಪ್ಪಾಗಿರೋ ಕೂಡ ನೀವು ಸರಿ ಮಾಡ್ಕೋಬಹುದು. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೆ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾಟ್ ಬೋಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ. ಥ್ಯಾಂಕ್ ಯು.